ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅತ್ತೆ, ಅವ್ವ ಮಲ್ಕೊಂಡವಳೆ. ಓ ಹೌದೇ, ನಾನು ಅವಳ ತವನೇ ಮಾತಾಡುಮ ಅಂತ ಫೋನ್ ಮಾಡಿದೆ. ಊಟ ಮಾಡಿದ್ಲ ಹೆಂಗೆ? ಸ್ವಲ್ಪ ಮಾಡಿದ್ರು ಅತ್ತೆ. ನಿಮ್ಮೆಲ್ಲರ ತವ ಮಾತಾಡಿದ್ಲಾ? ಅವ್ವ ಸಮಾಧಾನ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿತೈತೆ. ನೀವು ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡಿ, ಅವ್ವ ಸರಿ ಹೋಯ್ತಾಳೆ. ನನ್ನ ಮಾತನ್ನ ನನಗೆ ಹೇಳ್ತಿದ್ಯಾ? ನನ್ನ ಗೆಳತಿ ಬಗ್ಗೆ ನಂಗೆ ಸಂದಾಗ ಗೊತ್ತು ಸಾನ. ಆದರೂ ಇವತ್ತು ನನ್ನಿಂದಾಗಿ ಅವಳ ಮನಸ್ಸಿಗೆ ನೋವಾಯ್ತಲ್ಲ ಅಂತ ನನಗೆ ಬೇಸರ ಆಗ್ತೈತೆ. ಅತ್ತೆ ಒಂದು ನಿಮಿಷ. ಇರವ, ಸ್ನೇಹ ಮಾತಾಡ್ತಾಳಂತೆ ನೋಡು. ತಕ್ಕ ಸಹನಕ್ಕ, ಸುಮ್ಮ ಆರಾಮಾಗಿದ್ದಾಳಾ? ಹ್ಞೂ ಕಣವಿ, ಇಲ್ಲೇ ಅವಳೆ, ಇರು ಮಾತಾಡಿವಂತೆ. ಮಾತಾಡಿವಿ ಸ್ನೇಹ. ಹೇಳಕ್ಕ. ಸುಮಾ, ನೀನೇನು ಬೇಸರ ಮಾಡ್ಕೋಬೇಡ. ನಿನ್ನ ಮನ್ಸಾಗಿರೋದನ್ನ ಇದ್ದಕ್ಕಿದ್ದಂಗೆ ಹೇಳಿದ್ದಕ್ಕೆ ಅವ್ವಂಗೆ ಏನು ಮಾಡ್ಬೇಕಂತ ಗೊತ್ತಾಗಿರಕ್ಕಿಲ್ಲ. ಆದರೆ ಅವರು ನಿಧಾನಕ್ಕೆ ಯೋಚನೆ ಮಾಡಿ ಒಳ್ಳೆ ನಿರ್ಧಾರನೇ ತಗೋತಾರೆ. ಹೌದು ಸುಮ್ಮ, ನೀನು ಬೇಜಾರು ಮಾಡ್ಕೋಬೇಡ. ಸರಿ ಕಣವಿ, ನೀವು ಊಟ ಮಾಡಿ ಮನೆ ಕಳಿ, ನಾನು ಒತ್ತಾರೆ ಫೋನ್ ಮಾಡ್ತೀನಿ. ಅವ್ವ ಕಾಣ್ತಿಲ್ಲ ಅಂತ ಇವತ್ತೆಲ್ಲ ಇವರಿಗೆ ಜಾಗರಣೆಯ. ಈ ವಿಷಯ ಆ ಬಂಗಾರಮ್ಮಂಗೂ ಗೊತ್ತಾಗಿದ್ರೆ ಸಂದಾಕಿರ್ತಿತ್ತು. ಎಲ್ಲರೂ ಪುಟ್ಟಕ್ಕ ನೋಡ್ಕೊಂಡು ಬೀದಿ ಬೀದಿ ಅಲಿತಿರೋರು. ಆಯಿತು ಕಣವ ಸಾನ, ಒತ್ತಾರಕ್ಕೆ ನಾವೆಲ್ಲ ಮನೆ ತಗ್ಬೋತೀವಿ. ನೀವು ಎಲ್ಲರೂ ಊಟ ಮಾಡಿ ಮಲಿಕಳಿ. ಪುಟ್ಟಕ್ಕ ನಾಳೆಗೆ ಸರಿ ಹೋಯ್ತಾಳೆ. ಸರಿ ಅತ್ತೆ, ಫೋನ್ ಇಡ್ತೀನಿ. ಅಮ್ಮವ್ರಿಗೂ ಪುಟ್ಟಮ್ಮಿ ಬಗ್ಗೆನೇ ಯೋಚನೆ. ಈ ಪುಟ್ಟಮ್ಮಿ ಕೋಪ ಮಾಡ್ಕೊಂಡು ಎಲ್ಲಿಗೆ ಹೋದ್ಲು ಏನೋ. ಈಟೆಲ್ಲ ಕೋಪ ಮಾಡ್ಕೊಂಡಿರೋ ಪುಟ್ಟಕ್ಕ ಯಾಕೋ ಸುಮಾ ಸಚಿನ್ ಮದ್ವೆಗೆ ಒಪ್ಪಿಗೆ ಕೊಡಕ್ಕಿಲ್ಲ ಅಂತ ಅನ್ಸ್ತೈತೆ. ಸುಮ್ಕೆ ನಿಂತ್ಕೋತಿ ಅಭಿಷೇಕನ ನೋಡಿದೆ. ಕೋಪ ಕಮ್ಮಿ ಆದ್ಮೇಲೆ ಪುಟ್ಟಮ್ಮಿ ಎಲ್ಲಾನು ಅರ್ಥ ಮಾಡ್ಕೊತಾಳೆ. ಅವ್ವಂಗೆ ಪ್ರತಿ ಸಲನೂ ನನ್ನಿಂದಾನೇ ನೋವಾಗ್ತಿದೆ. ನನ್ನ ಮನ್ಸಲ್ಲಿರೋದನ್ನ ನಾನು ಯಾರ ಹತ್ರನೂ ಹೇಳಲೇಬಾರ್ದಾಗಿತ್ತು. ನಿನ್ನ ಮಗ ಫೋನ್ ಏನಾದರೂ ಮಾಡಿದ್ನಾ? ಅವನು ಕೋಪಿಸ್ಕೊಂಡು ಹೋಗಿದ್ದಾನೆ. ಫೋನ್ ಯಾಕೆ ಮಾಡ್ತಾನೆ ಪಾಪ. ಕೇಳಿದ್ದೆಲ್ಲ ಕೊಡ್ಸಿದ್ದಾಯ್ತು, ಇನ್ನು ಅವ್ನು ಕೋಪ ಮಾಡ್ಕೊಂಡು ಕೂತ್ರೆ ನಾನೇನು ಮಾಡಲಿ? ಅವ್ನು ಇಷ್ಟಪಟ್ಟಿದ್ದೆಲ್ಲ ಕೊಡ್ಸಿದ್ದೀರಾ. ಮದುವೆನೂ ಅವ್ನು ಇಷ್ಟದ ಪ್ರಕಾರ ಮಾಡಿಬಿಡ್ರಿ. ಆಗ್ಲಾದ್ರೂ ನಮ್ಮ ಮಗ ಮನೇಲಿರ್ತಾನೆ. ಅವನು ಈ ಮನೇಲಿರೋದಕ್ಕೋಸ್ಕರ ಬಿಕಾರಿ ಮಗಳನ್ನ ಕರ್ಕೊಂಬಂದು ಪಟ್ಟದ ರಾಣಿ ಮಾಡಬೇಕಾ? ನಮಸ್ಕಾರ. ಗೇಟ್ ಕ್ಲೋಸ್ ಆಗಿರ್ಲಿಲ್ವಾ ರೇವತಿ? ಯಾರ್ಯಾರೋ ಮನೆ ಒಳಗಡೆ ಬರ್ತಾ ಇದ್ದಾರೆ. ರೀ, ಯಾವಾಗ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವಾ ನಿಮಗೆ? ಇವರು ನಮ್ಮ ಬಂಗಾರಕ್ಕೆ ಬೀಗರು ರೀ, ಪುಟ್ಟಕ್ಕ. ಹಳ್ಸಿದ್ದು ಕೆಟ್ಟಿದ್ದು ಬೇಯಿಸಿ ಜನರ ಹೊಟ್ಟೆನ ಕೆಡ್ಸೋದ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ನಿಮಗೆ ನನ್ನ ಮ್ಯಾಗ ಕೋಪ ಐತೆ ಅನ್ನೋದು ಗೊತ್ತು. ಒಂದು ನಿಮಿಷ ಆ ಕೋಪನ ಪಕ್ಕಕ್ಕಿಟ್ಟು ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ. ಬಿಕಾರಿ ಮಾತಿಗೆ ಕಿವಿ ಕೊಡೋ ಕರ್ಮ ನನಗಿಲ್ಲ. ಯಾಕ್ರಿ ಹೀಗಾಡ್ತಿದ್ದೀರಾ ನೀವು? ಸ್ವಲ್ಪ ಸುಮ್ಮನೆ ಇರಿ. ಅವ್ರು ಏನು ಹೇಳಬೇಕು ಅಂತಿದ್ದಾರೆ ಕೇಳೋಣ. ನೀವು ಹೇಳಿ ಪುಟ್ಟಕ್ಕ. ನೋಡಿ ತಾಯಿ, ನಿಮ್ಮ ಮಗ ಸಚಿನು, ನನ್ನ ಮಗಳು ಸುಮಾ ಕಾಲೇಜ್ನಲ್ಲಿದ್ದಾಗ ಪಿರುತಿ ಮಾಡ್ಕೊಂಡವ್ರೆ. ಈ ವಿಷಯ ನನಗೆ ಇತ್ತೀಚೆಗೆ ಗೊತ್ತಾಗಿತ್ತು. ಈ ವಿಷಯ ನಂಗೆ ಗೊತ್ತಾದರೆ ನಾನು ಎಲ್ಲಿ ಮನಸ್ಸಿಗೆ ನೋವು ಮಾಡ್ಕೊತೀನೋ ಅಂತ ಇದನ್ನು ಮುಚ್ಚಿಕ್ಬಿಟ್ಟು ನಾನು ನೋಡಿದ ಗಂಡ ಮದುವೆ ಮಾಡ್ಕೊಳಕ್ಕೆ ಮುಂದಾದ್ಲು. ಪೀಡೆ ತೊಲಗ್ತಲ್ಲ. ನಿಮ್ ಲೆವೆಲ್ಗೆ ಡ್ರೈವರ್ ಕಸ ಗುಡ್ಸೋನೋ ಸಿಕ್ಕಿರ್ತಾನೆ, ಮಾಡಿ ಕಳ್ಸೋದಲ್ವಾ? ಬಡವ್ರ ಮಕ್ಕಳನ್ನ ಈಟೆಲ್ಲ ಇವಾಗ ಕಾಣಬೇಡಿ. ಯಾವ ಕೆಲಸ ಆದರೂ ಹೇಳಲ್ಲ.
ಅವರು ಮಗನ ಮೇಲಿನ ಕೋಪಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ. ನೀವು ಬೇಜಾರು ಮಾಡ್ಕೊಬಿಡಿ ಪುಟ್ಟಕ್ಕ. ನಾನು ನನ್ನ ಮಗಳಿಗೆ ಒಬ್ಬ ಡಾಕ್ಟ್ರನ್ನೇ ನೋಡಿದ್ದೆ, ಆದರೆ ಮನಸ್ಸಿನಾಗ ಒಬ್ಬನ ಇಟ್ಕೊಂಡು ಇನ್ನೊಬ್ಬನ ಮದುವೆ ಮಾಡಿ ಕೇಳೋದು ತೆಪ್ಪಲ್ವೇ? ಅದಕ್ಕೆ ಅಂತ ನನ್ನ ಮಗನ ನಿನ್ ಮಗಳಿಗೆ ಕಟ್ಟಕ್ ಬಂದಿದ್ಯಾ? ತೆಪ್ಪೇನದೇ? ಇಬ್ರು ಬಿರುತಿ ಮಾಡ್ಕೊಂಡವ್ರೆ, ಜೊತೆಯಾಗಿ ಬದುಕಿದ್ರೆ ಸಂದಾಕಿರ್ತೀವಿ ಅಂತ ನಿರ್ಧಾರ ಮಾಡ್ಕೊಂಡವ್ರೆ. ಮಕ್ಕಳ ಆಸೆಗೆ ವಿರುದ್ಧವಾಗಿ ಹೋಗಿ ನಾನು ನೀವು ಯಾವ ಕೋಟೆ ಕಟ್ಟಬೇಕಾಗದೆ? ನೀನು ನಮ್ ಸಂಬಂಧ ಬೆಳೆಸ್ತೀಯಾ? ವಾಟ್ ಅ ಜೋಕ್. ಶಟ್ ಅಪ್ ರೇವತಿ. ಈ ಹೆಂಗಸಿನ ಮನೆ ಒಳಗಡೆ ಬಿಟ್ಟಿದೆ ತಪ್ಪು ಅಂತದ್ರಲ್ಲಿ ಸಂಬಂಧ ಬೆಳೆಸೋ ಮಾತಾಡ್ತಾ ಇದ್ರು ನೋಡ್ಕೊಂಡು ಸುಮ್ಮನಿರ್ಬೇಕಾ? ಇಷ್ಟು ದಿನ ನನ್ನ ಮಗಳು ಹಾಗೆ ಹೀಗೆ ನಾನು ಹಾಕಿದ ಗೆರೆ ದಾಟಲ್ಲ, ನನ್ನ ಮಗಳಿನ ಹಾಗೆ ಬೆಳೆಸಿಲ್ಲ ಹೀಗೆ ಬೆಳೆಸಿಲ್ಲ ಅಂತ ಬಂದಾಗೆಲ್ಲ ಅವಮಾನ ಮಾಡಿ ಮಾತಾಡ್ತಾ ಇದ್ದೆ. ಇಷ್ಟೇನಾ ನಿನ್ ಯೋಗ್ಯತೆ? ಇಷ್ಟು ದಿನ ಶಾಸ್ತ್ರೋಕ್ತವಾಗಿ ನೀನ್ ನೋಡಿರೋ ಹುಡುಗನ ಜೊತೆನೆ ಮದುವೆ ಮಾಡ್ತೀನಿ ಅಂತ ಊರ್ ತುಂಬಾ ಹೇಳ್ಕೊಂಡು ಓಡಾಡ್ತಾ ಇದ್ಯಂತಲ್ಲ, ಈಗ ಯಾಕೆ ಮನ್ಸು ಬದಲಾಯಿಸ್ಕೊಂಡೆ? ಓಹೋ, ನನ್ನ ಆಸ್ತಿ ನೋಡಿ ಆಸೆ ಆಯ್ತಾ? ಅಲ್ಲ, ನಿಮ್ಮ ಮಗನ ಕಣ್ಣೀರು ನೋಡಿ ಮನಸ್ಸು ಕರಗ್ತು. ನನ್ನ ನಂಬಿಕೆನೆ ಪ್ರತಿ ಸಲ ನನಗೆ ಕೊಡ್ಲಿ ಪೆಟ್ಟು ಕೊಡ್ತಾ ಇದ್ದೆ. ಪದೇ ಪದೇ ನಂಬಿ ನಾನು ಮೋಸ ಹೋಯ್ತಾ ಇವನ? ಇಲ್ಲ, ನಾನು ಅವ್ರನ್ನ ನಂಬಿವ್ನಿ ಅಂತ ಅವ್ರು ನಂಗೆ ಮೋಸ ಮಾಡ್ತಾವ್ರ? ಕೊಟ್ಟ ಮಾತನ್ನ ಉಳಿಸ್ಕೊಳ್ತೀನವ ಅಂದ ನನ್ನ ಮಗಳು ನನ್ನ ಆಸೆ ಈಡೇರ್ಸವ ಅಂತ ಕೇಳ್ತಾವಳೆ. ಅದಕ್ಕೆ ಮನೆಯವರೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡವ್ರೆ. ಅಂದರೆ ಇಲ್ಲಿ ತನಕ ನಾನು ತಗೊಂಡಿದ್ದ ನಿರ್ಧಾರನೇ ತೆಪ್ಪ. ಮದುವೆ ಅನ್ನೋದು ಒತ್ತಾಯದ ಒಪ್ಪಂದ ಅಲ್ಲ, ಅದು ನಂಗೆ ಗೊತ್ತದೆ. ಆದರೂ ನಾನು 7 ದಿನ ಕೇಳಿದಾಗಲೂ ಇಲ್ಲ ಇಲ್ಲ ಅಂತ ಸುಳ್ಳು ಹೇಳಿ ಈಗ ನೀನು ಅಂದ್ಕೊಂಡಿರೋದೇ ಸುಳ್ಳು ಅನ್ನಂಗೆ ಮಾಡ್ಬಿಟ್ಲಲ್ಲ.